ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶಾಜ್. ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು, ಅದಕ್ಕೋಸ್ಕರ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮಂಡಿ ಮೊಲದಲ್ಲಿ ಚಾಮುಂಡೇಶ್ವರಿ ಜಾತ್ರೆ ಪ್ರಯುಕ್ತ ಅನ್ನದಾತ ಮಾಡಿಸ್ತಿದ್ದಾರೆ. ಅಲ್ಲೆಲ್ಲ ಹೇಗೆ ನಡೆಯುತ್ತೆ ಅಂತ ನಾನು ನಿಮ್ಗೊಂದು ಕ್ಲಿಪ್ ತೋರಿಸ್ತೀನಿ. ಹಂಗೆ ಪ್ರಸಾದ ಏನೇನು ಮಾಡಿಸಿದ್ದಾರೆ ಅಂತಲೂ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ನಡೆಯುತ್ತೆ ಫ್ರೆಂಡ್ಸ್. ಬನ್ನಿ ಹೋಗೋಣ, ಹೇಗಿರುತ್ತೆ ಅಂತ ನೋಡ್ಕೊಂಡು. ಫ್ರೆಂಡ್ಸ್, ನಮ್ಮ ಮನೆ ನಿಯರೆಸ್ಟೇ ಇರೋದು. ಈಗ ಹೋಗ್ತಾ ಇದ್ದೀನಲ್ಲ, ತೋರಿಸ್ತೀನಿ. ಏನಿಲ್ಲ, ಪಕ್ಕದ ಗಲ್ಲಿ ತಿರುಗಿದ್ರೇ ಅಲ್ಲೇ ಕೂರಿಸಿರೋದು ಚಾಮುಂಡೇಶ್ವರಿನೆಲ್ಲ. ಈಗ ಹೋಗ್ತಾ ಇದ್ದೀನಿ, ನೋಡೋಣ ಎಷ್ಟು ರಶ್ ಇದೆ ಅಂತ. ನೋಡ್ತಿರ್ಬೋದು, ಅಲ್ಲಿ ಪೆಂಡಲ್ಸ್ ಹಾಕಿದಾರಲ್ಲ, ಅಲ್ಲೇ ತುಂಬ ಜನ ಇದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ ಅಲ್ಲಿ. ಈ ಬಿಸಿಲಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೂ ಆಗಲ್ಲ, ಅಷ್ಟು ಜನನೂ ಇದ್ದಾರೆ, ಬಿಸಿಲು ಇದೆ. ನೋಡೋಣ ಹೆಂಗಾಗುತ್ತೆ ಹಂಗೆ. ಈಗ ನೋಡೋಣ ಬನ್ನಿ ಫ್ರೆಂಡ್ಸ್. ದೇವ್ರ ದರ್ಶನ ಮಾಡೋಣ ಅಂತ ಫಸ್ಟ್ ಬಂದಿದ್ದೀವಿ. ಅಲ್ಲಿ ತುಂಬ ರಶ್ ಇದೆ. ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಕೂತ್ಕೊಳ್ಳೋಣ ಅಂತ ಈಗ ಹೋಗ್ತಾ ಇದ್ದೀನಿ. ನೋಡ್ತಿರ್ಬೋದು, ಇಲ್ಲೂ ರಶ್ ಇದೆ, ಅಲ್ಲೂ ರಶ್ ಇದೆ. ಬಾ ದೇವ್ರೆ, ನೋಡ್ತಿರ್ಬೋದು, ಇಲ್ಲೇ ಅಮ್ಮನವ್ರನ್ನ ಕೂರಿಸಿರೋದು. ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಪೂಜೆ ಆಗ್ತಿದೆ. ನನಗೆ ಸ್ವಲ್ಪನೇ ತೋರ್ಸೋಕ್ಕಾಗ್ತಿರೋದು, ಸಾರಿ. ತುಂಬ ರಶ್ ಇದೆ, ಕೈ ಮುಗಿಯೋದಕ್ಕೂ ಕಷ್ಟ ಆಗ್ತಿದೆ. ಇಷ್ಟು ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು, ಊಟಕ್ಕೆ ಕೂತಿದ್ದೀವಿ, ಬಡಿಸೋದು ಕಾಯ್ತಾಯಿದ್ದೀವಿ. ನಂಗೆ ಆ ಗಮನೇ ತಡೆಯೋಕ್ಕಾಗ್ತಾ ಇರಲಿಲ್ಲ. ಸೊ ಗೀ ರೈಸು, ಕುರ್ಮ, ಅನ್ನದಾತು, ಸುಖೀ ಭವ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ದೇವ್ರ ಪ್ರಸಾದ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಮುಗೀತು. ತುಂಬ ಜನ ಇದ್ದರು, ಎಲ್ಲ ತೋರಿಸ್ದೆ. ಪ್ರಸಾದ ಮಾತ್ರ ಸೂಪರಾಗಿತ್ತು. ದೇವ್ರ ಪ್ರಸಾದ ಅಂದರೆ ಕೇಳಬೇಕಾ, ಸೂಪರಾಗಿತ್ತು. ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ಸ್ ಹೀಗೆ ಸಪೋರ್ಟ್ ಮಾಡ್ತೀರಿ. ಕೀಪ್ ವಾಚಿಂಗ್ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್. ಬಾಯ್.